ರಾಜ್ಯದಲ್ಲಿ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಾದ್ಯಂತ ಅಂತೂ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿವೆ. ಬಹುದೊಡ್ಡ ಸವಾಲಾಗಿದೆ ಇದು. ಯಾತಕ್ಕಾಗಿ ಸಾವನ್ನಪ್ತಾ ಇದ್ದಾರೆ ಅಂತ ಮಾರಣ ಹೋಮವೇ ನಡೆಯುತ್ತಾ ಇದೆ ಈ ಹೃದಯಾಘಾತದಿಂದಾಗಿ. ಸಕಲೇಶಪುರದಲ್ಲಿ ಹೃದಯಾಘಾತದಿಂದ ವೃದ್ಧ ಸಾವನ್ನಪ್ಪಿದ್ದಾರೆ. ಇಲ್ಲಿವರೆಗೂ ಕೂಡ ಎಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ನೀವು ಗಮನಿಸ್ತಾ ಇದ್ದೀರಾ. ದಿನಕ್ಕೊಂದು ದಿನಕ್ಕೆರಡು ಅಂತೇಳಿ ಹೃದಯಾಘಾತ ಆಗ್ತಾ ಇರೋದು. ಬಾಳ್ಳುಪೇಟೆ ಸಮೀಪದ ಚುಕ್ಕನಾಯಕನಹಳ್ಳಿಯಲ್ಲಿ 70 ವರ್ಷ ವೃದ್ಧ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಸಿಬಿ ವಿರೂಪಾಕ್ಷ ಅನ್ನುವಂಥವರು ಸಾವನ್ನಪ್ಪಿರೋದು. 11:30ಕ್ಕೆ ರಾತ್ರಿ ವಿರೂಪಾಕ್ಷ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಅಷ್ಟರಲ್ಲಿನೇ ವಿರೂಪಾಕ್ಷ ಅವರು ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ 40 ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ 28 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಇದೊಂದೇ ಕೇಸ್ ಅನ್ಸುತ್ತೆ 70 ವರ್ಷದ ವೃದ್ಧ ಸಾವನ್ನಪ್ಪಿರೋದು. ಈ ಹಿಂದೆ ಎಲ್ಲ ಕೂಡ ಯುವಕ ಯುವತಿಯರು ಚಿಕ್ಕ ಮಕ್ಕಳು ಇವರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ರು. ಇಲ್ಲಿವರೆಗೂ ಕೂಡ ವರದಿಗಳನ್ನು ನೋಡಿದಂಥ ವೈದ್ಯರಿಗೂ ಶಾಕ್ ಆಗಿತ್ತು. ಯಾತಕ್ಕಾಗಿ ಹೀಗೆ ಅಂತ. ಅನುವಂಶೀಯವಾಗಿ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದೆಯಾ ಅಥವಾ ಅವರ ಆಹಾರ ಪದ್ಧತಿಯಿಂದನಾ ಅಥವಾ ಇನ್ನೇನು ಸಮಸ್ಯೆ, ದುಶ್ಚಟಗಳ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧ್ಯಯನ ಕೂಡ ಆಗ್ತಾ ಇದೆ. ಈಗಾಗಲೇ ಕಿಮ್ಸ್ನಲ್ಲೂ ಕೂಡ 9-10ನೇ ತರಗತಿಯ ಮಕ್ಕಳನ್ನ ಆಧಾರವಾಗಿಟ್ಕೊಂಡು ಅಧ್ಯಯನ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದೆ. ಬಟ್ ಹಾಸನದಲ್ಲಂತೂ ಯಥೇಚ್ಛವಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈಗ ಸದ್ಯ 70 ವರ್ಷದ ವಿರೂಪಾಕ್ಷ ಅನ್ನುವಂಥವ್ರಿಗೂ ಕೂಡ ರಾತ್ರಿ 11:30 ಅಷ್ಟೊತ್ತಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹಂಗಿದ್ರೂ ಕೂಡ ಆಸ್ಪತ್ರೆಗೆ ಹೋಗಿ ತಲುಪೋ ಅಷ್ಟರೊಳಗೇನೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ವಿರೂಪಾಕ್ಷ ಅನ್ನುವಂಥ 70 ವರ್ಷದ ವೃದ್ಧರು. ಹಾಸನದಲ್ಲಿ ನೋಡಿ, ನೀವು ಇಲ್ಲಿವರೆಗೂ ಕೇಳಿದ್ದೀರಾ ಯುವಕ ಯುವತಿಯರು ಸಾವನ್ನಪ್ತಾ ಇದ್ದಿದ್ದು. ಸದ್ಯ ಈಗ ಒಬ್ಬ ವೃದ್ಧ ಕೂಡ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ.